ಮಹಿಳಾ ಮೀಸಲಾತಿ ಮಸೂದೆ, ನಾರಿ ಶಕ್ತಿ ವಂದನ್ ಅಧಿನಿಯಂ ಈ ಅಧಿವೇಶನದ ಕೇಂದ್ರ ಬಿಂದು ಆಗಿದ್ರೂ ಸರ್ಕಾರ ಅನುಸರಿಸ್ತಾ ಇರುವಂತಹ ಗೌಪ್ಯತೆಯ ಕಾರ್ಯತಂತ್ರ ಪ್ರತಿಪಕ್ಷಗಳ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿವರಗಳನ್ನೇ ನೀಡದೆ ಮುಚ್ಚಿಕೊಂಡಿರುವಂತಹ ಸರ್ಕಾರ ಚರ್ಚೆಗೆ ಪೂರಕವಾದಂತಹ ವಾತಾವರಣವನ್ನು ಹೇಗೆ ನಿರ್ಮಿಸುವುದಕ್ಕೆ ಸಾಧ್ಯ ಅನ್ನುವ ಪ್ರತಿಪಕ್ಷಗಳ ಪ್ರಬಲ ಪ್ರಶ್ನೆಯನ್ನ ಖಂಡಿತವಾಗಿ ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. ಅಂತಿಮವಾಗಿ ಸಂಸತ್ತಿನಲ್ಲಿ ನಡೆಯುವಂತಹ ಚರ್ಚೆಗಳು ಕೇವಲ ಸಂಖ್ಯೆಗಳ ಬಲದ ಮೇಲೆ ನಿರ್ಧಾರ ಆಗದೆ ಅರ್ಥಪೂರ್ಣ ಸಮಾಲೋಚನೆಯ ಮೂಲಕ ತಾರ್ಕಿಕ ಅಂತ್ಯ ಕಾಣಬೇಕಾಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಹುಕ್ವಾಡಿ. ಭಾರತೀಯ ಸಂಸದೀಯ ಇತಿಹಾಸದಲ್ಲಿ ವಿಶೇಷ ಅಧಿವೇಶನಗಳು ಯಾವಾಗಲೂ ಕೂಡ ಕುತೂಹಲ ಮತ್ತು ರಾಜಕೀಯ ತಲ್ಲಣಗಳಿಗೆ ಕಾರಣ ಆಗ್ತದೆ. ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕರೆದಿರುವಂತಹ ವಿಶೇಷ ಅಧಿವೇಶನ ಇಡೀ ದೇಶದ ಗಮನ ಸೆಳೆದಿದೆ. ವಿಶೇಷವಾಗಿ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಮಹಿಳಾ ಮೀಸಲಾತಿ ಮಸೂದೆ, ನಾರಿ ಶಕ್ತಿ ವಂದನ್ ಅಧಿನಿಯಂ ಈ ಅಧಿವೇಶನದ ಕೇಂದ್ರ ಬಿಂದು ಆಗಿದ್ರೂ ಕೂಡ ಸರ್ಕಾರ ಅನುಸರಿಸ್ತಾ ಇರುವಂತಹ ಗೌಪ್ಯತೆಯ ಕಾರ್ಯತಂತ್ರ ಪ್ರತಿಪಕ್ಷಗಳ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾವುದೇ ಅಧಿವೇಶನ ನಡೆಯುವ ಮೊದಲು ಅದರ ಕಾರ್ಯಸೂಚಿ ಅಥವಾ ಅಜೆಂಡಾ ಬಗ್ಗೆ ಸ್ಪಷ್ಟನೆ ಇರುವುದು ಸಂಸದೀಯ ವ್ಯವಸ್ಥೆಯ ವಾಡಿಕೆ. ಆದರೆ ಈ ಬಾರಿ ಅಧಿವೇಶನದ ಕಾರ್ಯಸೂಚಿಯನ್ನು ಅಧಿಕೃತವಾಗಿ ಪ್ರಕಟಿಸದೆ ಕೊನೆಯ ಕ್ಷಣದವರೆಗೂ ಕೂಡ ಗುಟ್ಟಾಗಿಟ್ಟಿರುವುದು ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ವಿವರಗಳನ್ನೇ ನೀಡದೆ ಮುಚ್ಚಿಟ್ಟುಕೊಂಡಿರುವಂತಹ ಸರ್ಕಾರ ಚರ್ಚೆಗೆ ಪೂರಕವಾದಂತಹ ವಾತಾವರಣವನ್ನು ಹೇಗೆ ನಿರ್ಮಿಸುವುದಕ್ಕೆ ಸಾಧ್ಯ ಎನ್ನುವ ಪ್ರತಿಪಕ್ಷಗಳ ಪ್ರಬಲ ಪ್ರಶ್ನೆಯನ್ನು ಖಂಡಿತವಾಗಿ ಅಲ್ಲಗಳೆಯುವುದಕ್ಕೆ ಸಾಧ್ಯ ಇಲ್ಲ. ಸಂಸತ್ತಿನಲ್ಲಿ ಮುಕ್ತ ಚರ್ಚೆ ಅತ್ಯಗತ್ಯ. ಮಸೂದೆಯ ಕರಡು ಪ್ರತಿ ಅಥವಾ ಉದ್ದೇಶಿತ ತಿದ್ದುಪಡಿಯ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡದಿದ್ದರೆ ಸಂಸದರು ಗುಣಮಟ್ಟದ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದು ಹೇಗೆ ಎನ್ನುವ ಆತಂಕವನ್ನು ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ವ್ಯಕ್ತಪಡಿಸಿವೆ. ಮಹಿಳಾ ಮೀಸಲಾತಿ ಮಸೂದೆ ಕೇವಲ ಒಂದು ಕಾಯ್ದೆಯಲ್ಲ, ಅದು ರಾಜಕೀಯ ಪ್ರಾತಿನಿಧ್ಯದ ಹಕ್ಕು. 1996ರಿಂದಲೂ ವಿವಿಧ ಸರ್ಕಾರಗಳು ಇದನ್ನು ಮಂಡಿಸುವುದಕ್ಕೆ ಪ್ರಯತ್ನಿಸಿದರೂ ಕೂಡ ಒಮ್ಮತದ ಕೊರತೆಯಿಂದಾಗಿ ಅದು ವಿಫಲ ಆಗ್ತಲೇ ಬಂದಿದೆ. ಈಗಿನ ಸರ್ಕಾರ ಇದನ್ನು ಮಾಸ್ಟರ್ ಸ್ಟ್ರೋಕ್ ಆಗಿ ಬಳಸುವುದಕ್ಕೆ ಹೊರಟಿದೆ. ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಹಿಳಾ ಮತದಾರರನ್ನು ಸೆಳೆಯಲು ಇದು ಪ್ರಬಲ ಅಸ್ತ್ರವಾಗುತ್ತದೆ ಅನ್ನುವುದೇ ರಾಜಕೀಯ ಚರ್ಚೆಗೆ ಮೂಲ ಕಾರಣ. ಇನ್ನು OBC ಮತ್ತು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಈ ಮಸೂದೆಯೊಳಗೆ ಪ್ರತ್ಯೇಕ ಮೀಸಲಾತಿ ಇರಬೇಕು ಎನ್ನುವಂತಹ ಪ್ರಾದೇಶಿಕ ಪಕ್ಷಗಳು ಅಂದರೆ JDU, RJD, SP ಆಗ್ರಹಿಸ್ತಾ ಇವೆ. ಸರ್ಕಾರದ ಗೌಪ್ಯತೆಯ ಹಿಂದೆ ಈ ಸಂಕೀರ್ಣ ಸವಾಲುಗಳನ್ನು ನಿಭಾಯಿಸುವ ತಂತ್ರವೂ ಕೂಡ ಇದೆಯೇ ಅನ್ನುವ ಪ್ರಶ್ನೆಯನ್ನು ಉದ್ಭವಿಸಿದೆ. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಎಲ್ಲ ಕಾರ್ಯವೈಖರಿಗಳು, ನಿರ್ಧಾರಗಳು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡಾಗಿವೆ ಮತ್ತು ಅದರ ಆಳ ಅಗಲ ಚರ್ಚೆಗಿಲ್ಲದೆ ಜಾರಿಗೆ ಬಂದಿವೆ. ನೋಟು ಅಮಾನ್ಯೀಕರಣದಿಂದ ಹಿಡಿದು 370ನೇ ವಿಧಿಯ ರದ್ದತಿಯವರೆಗೆ ಎಲ್ಲವೂ ಗೌಪ್ಯವಾಗಿಯೇ ನಡೆದಿವೆ. ಈಗ ಮಹಿಳಾ ಮೀಸಲಾತಿ ಮಸೂದೆಯು ಅದರ ಮುಂದುವರಿದ ಅಧ್ಯಾಯ. ಇಷ್ಟೆಲ್ಲ ತರಾತುರಿಯ ನಿರ್ಧಾರಕ್ಕೆ ಈ ಮಸೂದೆಯ ಯಶಸ್ಸಿನ ಸಂಪೂರ್ಣ ಯಶಸ್ಸನ್ನು ತನ್ನದಾಗಿಸಿಕೊಳ್ಳುವುದು ಆಡಳಿತ ಪಕ್ಷದ ಉದ್ದೇಶವಾಗಿ ಕಂಡು ಬರ್ತಾ ಇದೆ. ಹಾಗಾದರೆ ಮುಂದಿರುವಂತಹ ಸವಾಲುಗಳೇನು? ಮಹಿಳಾ ಮೀಸಲಾತಿ ಜಾರಿಯಾಗಬೇಕಾದ್ರೆ ಜನಗಣತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಅನಿವಾರ್ಯ. ಇದು ತಕ್ಷಣಕ್ಕೆ ಸಾಧ್ಯವೇ ಅಥವಾ ಮುಂದಿನ ದಶಕಕ್ಕೆ ತಳ್ಳಲ್ಪಡ್ತದೆಯೇ ಎಂಬುದು ಮುಖ್ಯ ಪ್ರಶ್ನೆ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ದಕ್ಷಿಣದ ರಾಜ್ಯಗಳ ಸಂಸದೀಯ ಸ್ಥಾನಗಳ ಮೇಲೆ ಪರಿಣಾಮ ಬೀರಬಹುದು ಎಂಬ ಆತಂಕ ಈಗಾಗಲೇ ಇದೆ. ಇದನ್ನು ಮಹಿಳಾ ಮೀಸಲಾತಿಯೊಂದಿಗೆ ಹೇಗೆ ತಳುಕು ಹಾಕಲಾಗುತ್ತೆ ಎನ್ನುವುದು ಕುತೂಹಲಕಾರಿ ವಿಷಯ. ಮಹಿಳಾ ಮೀಸಲಾತಿ ಮಸೂದೆ ಅಂದರೆ ನಾರಿ ಶಕ್ತಿ ವಂದನ್ ಅಧಿನಿಯಂ ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿದ್ರೂ ಕೂಡ ಅದನ್ನು ಜಾರಿಗೆ ತರುವುದು ಸವಾಲಿನ ಪ್ರಶ್ನೆಯಾಗಿ ಉಳಿದಿದೆ. ಈ ಮಸೂದೆಯನ್ನು ಜನಗಣತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಡಿಲಿಮಿಟೇಷನ್ ಪ್ರಕ್ರಿಯೆಯೊಂದಿಗೆ ತಳುಕು ಹಾಕಿರೋದು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 543ರಿಂದ 816ಕ್ಕೆ ಏರಿಕೆ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾದಾಗ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬಹುದು ಎಂಬ ಸಕಾರಾತ್ಮಕ ಅಂಶ ಆದರೂ ಕೂಡ ಅದು ರಾಜ್ಯಗಳ ನಡುವಿನ ರಾಜಕೀಯ ಶಕ್ತಿಯ ಅಸಮತೋಲನಕ್ಕೆ ಕಾರಣ ಆಗಬಾರದು ಎನ್ನುವ ವಿಶ್ಲೇಷಣೆಯನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ.
ಒಟ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಸಂಸತ್ತಿನಲ್ಲಿ ಅಂಗೀಕಾರ ಆಗುವುದು ಸ್ವಾಗತಾರ್ಹ ಬೆಳವಣಿಗೆ ಆದರೂ ಅದನ್ನು ತರುವಂತಹ ಹಾದಿಯಲ್ಲಿ ಪಾರದರ್ಶಕತೆ ಇರಬೇಕೆಂಬುದು ಪ್ರತಿಪಕ್ಷಗಳ ನ್ಯಾಯಸಮ್ಮತ ಆಗ್ರಹ ಆಗಿದೆ. ಮಹಿಳಾ ಮೀಸಲಾತಿ ಕೇವಲ ಮಹಿಳಾ ಸಬಲೀಕರಣದ ವಿಷಯವಾಗಿ ಉಳಿಯದೆ ಭಾರತದ ಒಕ್ಕೂಟ ವ್ಯವಸ್ಥೆ, ರಾಜ್ಯಗಳ ಪ್ರಾತಿನಿಧ್ಯ ಮತ್ತು ಸಾಮಾಜಿಕ ನ್ಯಾಯದ ಸಂಕೀರ್ಣ ಸಂಘರ್ಷವಾಗಿ ರೂಪಾಂತರಗೊಂಡಿದೆ. ಅಂತಿಮವಾಗಿ ಸಂಸತ್ತಿನಲ್ಲಿ ನಡೆಯುವಂತಹ ಚರ್ಚೆಗಳು ಕೇವಲ ಸಂಖ್ಯೆಗಳ ಬಲದ ಮೇಲೆ ನಿರ್ಧಾರವಾಗದೆ ಅರ್ಥಪೂರ್ಣ ಸಮಾಲೋಚನೆಯ ಮೂಲಕ ತಾರ್ಕಿಕ ಅಂತ್ಯ ಕಾಣಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.